ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿತ್ಯದ ಮುಂಜಾನೆಯ ದಿನಚರಿ ಏನಿರುತ್ತೆ, ಒಂದು ರಂಗೋಲಿ ಆಗಲಿ ಅಥವಾ ಪೂಜೆಯಾಗಲಿ ಅಥವಾ ಬ್ರೇಕ್ಫಾಸ್ಟ್ ತಯಾರಿಯಾಗಲಿ ಸ್ವಲ್ಪ ಮಟ್ಟಿಗೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಫ್ರೆಂಡ್ಸ್, ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದ ಮರಿಬೇಡಿ. ರಂಗೋಲಿ ಕೇವಲ ಮನೆಯನ್ನು ಅಲಂಕರಿಸುವಂತಹ ಕಲೆ ಅಷ್ಟೇ ಅಲ್ಲ, ನಮ್ಮ ಒಂದು ಸಂಸ್ಕೃತಿಯ ಶುಭ ಮತ್ತು ಸಮೃದ್ಧಿಯನ್ನು ತೋರಿಸುತ್ತೆ. ಮುಂಜಾನೆ ಮನೆ ಮುಂದೆ ರಂಗೋಲಿ ಬಿಡಿಸೋದ್ರಿಂದ ಧನಾತ್ಮಕ ಶಕ್ತಿ ಆಕರ್ಷಿತ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳ್ತಾರೆ. ಇದು ಲಕ್ಷ್ಮೀ ದೇವಿಯ ಸ್ವಾಗತಕ್ಕೆ ಇರ್ತಕ್ಕಂಥ ಒಂದು ವಿಧಾನ ಅಂತ ಹೇಳಲಾಗುತ್ತೆ. ಅದೃಷ್ಟ ದೇವತೆ ಮನೆಗೆ ಆಹ್ವಾನ ಕೊಟ್ಟಂತೆ. ರಂಗೋಲಿ ಇಲ್ತಕ್ಕಂತಹ ಮನೆ ಅಶುಭ ಅಂತ ಹೇಳ್ತಾರೆ. ನೋಡಿ, ಹೊಸಲಿಗೆ ರಂಗೋಲಿ ಹಾಕೋದ್ರಿಂದ, ಮನೆ ಅಂಗಳದಲ್ಲಿ ರಂಗೋಲಿ ಇಡೋದ್ರಿಂದ ಮನಸ್ಸಿಗೆ ಪ್ರಶಾಂತತೆ ಅಥವಾ ದೈವಿಕ ಶಕ್ತಿ ಅನುಭವ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ರಂಗೋಲಿಯನ್ನು ಅಕ್ಕಿ ಹಿಟ್ಟಲ್ಲಿ ಬಿಡಿಸ್ತಾಯಿದ್ರು ಹೊಸಲಿಗೆ. ಉದ್ದೇಶ ಇಷ್ಟೇ, ಅಕ್ಕಿ ಹಿಟ್ಟು ಇರುವೆ ಮತ್ತು ಸಣ್ಣ ಕೀಟಗಳಿಗೆ ಆಹಾರ ಆಗಲಿ ಅನ್ನೋ ಒಂದು ಸದುದ್ದೇಶ. ಇದಾದ ನಂತರ ದೇವರ ಪೂಜೆ ಮಾಡೋದಿದೆ. ನಾನು ಈಗಾಗಲೇ ಎಲ್ಲವನ್ನೂ ಶುದ್ಧಿ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಬೆಳಗಿನ ಪೂಜೆಯಿಂದ ಇಡೀ ದಿನವೆಲ್ಲ ಒಂದು ವಿಶ್ವಾಸ ಮತ್ತು ನಂಬಿಕೆ ನಮ್ಮಲ್ಲಿ ಮೂಡುತ್ತೆ ಮತ್ತು ಆ ದಿನ ಕೂಡ ಶುಭವಾಗಿರುತ್ತೆ ಅನ್ನೋದು ನಮ್ಮ ಭಾವನೆ. ಬನ್ನಿ ನಮ್ಮ ಕಿಚನ್ ಕಡೆಗೆ ಹೋಗೋಣ. ರಾತ್ರಿ ಊಟ ಆದಮೇಲೆ ಅಡುಗೆ ಮನೆನ ಶುದ್ಧಿ ಮಾಡಿಟ್ಬಿಟ್ಟು ಮಲ್ಕೋತೀನಿ. ಏಕೆಂದರೆ ಬೆಳಗ್ಗೆ ಎದ್ದು ಈಸಿಯಾಗಿ ಕೆಲಸನ ಶುರು ಮಾಡ್ಬೋದು. ನಾನು ಮಾರ್ನಿಂಗ್ ಜೀರಾ ವಾಟರ್ ಕುಡಿದಿರೋದ್ರಿಂದ 1 ಅವರ್ ಆದಮೇಲೆ ನಾನು ಕಾಫಿ ಅಥವಾ ಟೀನ ಕುಡಿತೀನಿ. ಈಗ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏಕೆಂದರೆ ಎಲ್ಲ ಕೆಲಸ ಮಾಡಿ ಮುಗಿಯೋಷ್ಟೊತ್ತಿಗೆ 1 ಅವರ್ ಆಗಿರುತ್ತೆ ಜೀರಾ ವಾಟರ್ ಕುಡಿದ್ಮೇಲೆ. ಸೊ ಇವಾಗ ಒಂದು ಮಾರ್ನಿಂಗ್ ಚಿಲ್ಲಾಗಿ ಒಂದು ಕಾಫಿಯನ್ನು ಮಾಡ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಕಾಫಿನ ಜಾಸ್ತಿ ಕುಡಿಯಲ್ಲ, ಟೀನೇ ಯೂಶುವಲಾಗಿ ಜಾಸ್ತಿ ಮಾಡ್ಕೊಳ್ಳೋದು. ಇವತ್ತು ಸ್ವಲ್ಪ ಬದಲಾವಣೆ, ಟೀ ಬದಲಿಗೆ ಕಾಫಿ ಕುಡಿಯೋಣ ಅಂತಿದ್ದೀನಿ. ಅದಕ್ಕೆ ಕಾರಣ ನೆಸ್ಕೆಫೆ. ನನಗೆ ನೆಸ್ಕೆಫೆಯಿಂದ ಮಾಡಿರ್ತಕ್ಕಂಥ ಕಾಫಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಬೇರೆ ನಾನು ಪೌಡರ್ ಕಾಫಿಯನ್ನು ಯೂಸ್ ಮಾಡೋದಿಲ್ಲ. ನಾರ್ಮಲಾಗಿ ಟೀ ಮಾತ್ರ ಕುಡಿತೀನಿ. ಇವತ್ತು ಕಾಫಿನೇ ಮಾಡ್ಕೊತಾ ಇದ್ದೀನಿ. ನೆಸ್ಕೆಫೆ ಕಾಫಿ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಮಟ್ಟಿಗೆ. ನೋಡಿ, ಈ ಒಂದು ಬೆಳಗಿನ ಮೂಡ್ಗೆ ಚಿಲ್ಲಾಗಿ ಈ ಒಂದು ನೆಸ್ಕೆಫೆ ಕಾಫಿಯನ್ನು, ಇನ್ಸ್ಟೆಂಟ್ ಕಾಫಿಯನ್ನು ಕುಡಿದ್ರೆ ಮನಸ್ಸು ಕೂಡ ಒಂದು ರೀತಿ ಲವಲವಿಕೆ ಇರುತ್ತೆ. ಹೀಗಾಗಿ ಈ ಒಂದು ಕಾಫಿನ ನಾನು ಕುಡಿತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಬೆಳಗಿನ ಶುಭ ವಂದನೆಗಳು ಕಾಫಿಯೊಂದಿಗೆ ಅಂತ ಹೇಳ್ತಾ ನಾನು ಕಾಫಿಯನ್ನು ಎಂಜಾಯ್ ಮಾಡ್ತಾಯಿದ್ದೀನಿ. ನೀವು ಕೂಡ ಮಾರ್ನಿಂಗ್ ಕಾಫಿ ಅಥವಾ ಟೀನ ಕುಡಿದು ಎಂಜಾಯ್ ಮಾಡ್ತೀರಾ ಅಲ್ವಾ? ಇದೊಂಥರ ಎನರ್ಜಿ ಡ್ರಿಂಕ್ ಇದ್ದಂಗೆ. ಅದರಲ್ಲೂ ಗೃಹಿಣಿಯರಿಗೆ ಮುಂದಿನ ಕೆಲಸಗಳನ್ನ ಮಾಡಲಿಕ್ಕೆ ಬೆಳಗ್ಗೆ ಎದ್ದಾಗ ಕಾಫಿ ಕುಡಿದು ಒಂಥರ ಕೆಲಸಗಳನ್ನು ಚುರುಕಾಗಿ ಮಾಡ್ಬೋದು. ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿಗೆ ಹೋಗೋಣ. ಬ್ರೇಕ್ಫಾಸ್ಟಲ್ಲಿ ನಾನು ಪಲಾವ್ ಮಾಡಬೇಕಂತ ಇದ್ದೀನಿ. ಎಲ್ಲ ತರಕಾರಿಗಳನ್ನ ಈ ರೀತಿಯಾಗಿ ತೊಳಿಲಿಕ್ಕೆ ಹಾಕಿದ್ದೀನಿ. ಈ ಒಂದು ಪಾತ್ರೆಯಲ್ಲಿ ನಾನು ನೀರಿನೊಂದಿಗೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಈ ತರಕಾರಿಗಳನ್ನು ಈ ರೀತಿಯಾಗಿ ನೆನೆಲಿಕ್ಕೆ ಬಿಟ್ಟಿದ್ದೀನಿ. ಆ ಕೊಳೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಹೊಸ ನೀರಿನಲ್ಲಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೋದು. ಈಗ ನಾನು ಬಟಾಣಿನ ಸುಲಿತಾ ಇದ್ದೀನಿ. ಸಾಮಾನ್ಯವಾಗಿ ಈ ಪಲಾವಿಗೆ ಬಟಾಣಿ ಹಾಕಿದ್ರೇ ತುಂಬಾ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲಿ ಉಳಿದಂತಹ ತರಕಾರಿಗಳನ್ನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಈ ಪಲಾವಿಗೆ ಇಂಥದ್ದೇ ಮಾಡಬೇಕು ಅಂತೇಳ್ಬಿಟ್ಟು ಏನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಯಾವ್ಯಾವ ತರಕಾರಿ ಉಳಿದಿತ್ತು ಅದನ್ನೆಲ್ಲ ಸೇರಿಸಿ ನಾನು ಇವಾಗ ಪಲಾವ್ನ ಮಾಡೋಣ ಅಂತ. ನೋಡಿ, ಬೀನ್ಸ್ನ ಈ ರೀತಿಯಾಗಿ ಉದ್ದುದ್ದಾಗಿ ಸ್ವಲ್ಪ 1 ಇಂಚು ಕಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಕ್ಯಾರೆಟ್ನ ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಯಾಕೆಂದರೆ ಅದರಲ್ಲಿ ಮಣ್ಣಿನಂಶ ಇರುತ್ತೆ. ಕ್ಯಾರೆಟನ್ನು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ನಾನು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಕಟ್ ಮಾಡ್ಕೊಂಡಾದಮೇಲೆ ನಾನು ಆಲೂಗಡ್ಡೆಯನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಆಲೂಗಡ್ಡೆಯನ್ನು ಮುಂಚೆನೇ ನೀರಿನಲ್ಲಿ ಅದನ್ನು ತೊಳಿಲಿಕ್ಕೆ ಇಟ್ಟಿದ್ದೆ. ಮತ್ತು ಅದನ್ನು ತರಕಾರಿಗಳನ್ನು ಬೇರೆ ನೀರಿನಲ್ಲಿ ತೊಳ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾವು ಪಲಾವ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಬಟಾಣಿ ಪಲಾವು, ಅಥವಾ ಒಂದು ಮೆಂತ್ಯ ಸೊಪ್ಪು ಹಾಕಿದರೆ ಮೇಥಿ ಪಲಾವು, ಪುದೀನ ಹಾಕಿದರೆ ಪುದೀನ ಪಲಾವು ಅಥವಾ ಪುದೀನ ರೈಸು, ವಿವಿಧ ತರಕಾರಿಗಳನ್ನ ಹಾಕ್ಬೋದು. ಗೆಡ್ಡೆಕೋಸು ಹಾಕಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 1.5 ಲೋಟ ಒಂದು ಅಳತೆಯಲ್ಲಿ
ಅಕ್ಕಿಯನ್ನು ವಾಶ್ ಮಾಡಿ ಚೆನ್ನಾಗಿ ಒಂದು ಕಾಲು ಲೋಟ ನೀರಲ್ಲಿ ಇದನ್ನು ನೆನೆಯಲಿಕ್ಕೆ ಇಟ್ಟಿದ್ದೀನಿ. ನಾನು ಈಗಾಗಲೇ ರುಬ್ಬಿಟ್ಟುಕೊಂಡಿರ್ತಕ್ಕಂಥ ಈ ಮಸಾಲೆಗೆ ಹಾಕಿರುವಂತಹ ಸಾಮಗ್ರಿಗಳು: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಕಾಲು ಚಮಚದಷ್ಟು ಅರಿಶಿನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ರುಬ್ಬಿ ಮಸಾಲೆಯನ್ನು ತಯಾರು ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಗ್ಗರಣೆಗೆ ತಯಾರಿ ಶುರು ಮಾಡ್ಕೊಳ್ಳೋಣ. ಇವಾಗ ನಾನು ಹಾಕಿನ್ಸ್ ಕುಕ್ಕರ್ನ ಈ ಒಂದು ಪಲಾವ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆಯನ್ನು ಬಿಟ್ಟಿದ್ದೀನಿ. ಎಣ್ಣೆ ಬಿಟ್ಟ ನಂತರ ಇದಕ್ಕೆ ಮಸಾಲೆ ಪದಾರ್ಥಗಳಾದಂತಹ ಚಕ್ಕೆ, ಲವಂಗ ಹಾಗೂ ಪಲಾವ್ ಎಲೆ ಹಾಕಿದ್ದೀನಿ. ಹಾಗೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿನ ಕೂಡ ಸೇರಿಸಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವಿದಕ್ಕೆ ಈಗಾಗಲೇ ಸುಲಿದಿಟ್ಟುಕೊಂಡಿರ್ತಕ್ಕಂತಹ ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ. ಹಸಿರು ಬಟಾಣಿಯನ್ನು ಸೇರಿಸಿದ ನಂತರ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಹಾಗೆ ಫ್ರೈ ಆಗ್ತಾ ಇರಲಿ. ಈಗಾಗಲೇ ನಾವು ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಹಾಗೆ ತಳದಲ್ಲಿ ಉಳಿದಿರ್ತಕ್ಕಂತಹ ಮಸಾಲೆಯ ನೀರನ್ನು ಕೂಡ ಜಾರ್ನಲ್ಲಿ ಉಳಿದಿದ್ದನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಬೇಕು. ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸಲಿಕ್ಕೆ ಶುರು ಮಾಡಬೇಕು. ಯಾಕೆಂದರೆ ಹಸಿ ವಾಸನೆ ಹೋಗೋವರೆಗೂ ಕೂಡ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಇದಕ್ಕೆ ನಾನು ಟೊಮೊಟೊ ಹಣ್ಣನ್ನು ಸೇರಿಸ್ತಾ ಇದ್ದೇನೆ. ಟೊಮೊಟೊ ಹಣ್ಣನ್ನು ಸೇರಿಸಿದ ನಂತರ ಸ್ವಲ್ಪ ಅದನ್ನು ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈಗಾಗಲೇ ತೊಳೆದಿಟ್ಟುಕೊಂಡಿರ್ತಕ್ಕಂತಹ ತರಕಾರಿಗಳನ್ನು ಸೇರಿಸ್ತಾ ಇದ್ದೇನೆ. ಈ ಪಲ್ಯಗಳ ರೂಪದಲ್ಲಿ ಹೇಗೆ ನಾವು ತರಕಾರಿಗಳನ್ನು ಸೇವಿಸ್ತೀವೋ ಅದೇ ರೀತಿ ಪಲಾವ್ಗಳ ಮೂಲಕ ನಾವು ಧಾರಾಳವಾಗಿ ತರಕಾರಿಗಳನ್ನು ಉಪಯೋಗಿಸ್ಬೋದು. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಅವಾಗವಾಗ ಪಲಾವ್ನ ಹೆಚ್ಚಾಗಿ ಮಾಡ್ತಾ ಇರ್ತೀವಿ. ಈ ರೂಪದಲ್ಲಾದರೂ ತರಕಾರಿಗಳ ಸೇವನೆ ಹೆಚ್ಚಾಗಿರುತ್ತೆ. ಈಗ ನೋಡಿ, ಸ್ವಲ್ಪ ಉಪ್ಪನ್ನು ತರಕಾರಿಗೆ ಸೇರಿಸ್ತಾ ಇದ್ದೀನಿ. ಒಂದು ಕಾಲು ಚಮಚದಷ್ಟು ಉಪ್ಪನ್ನು ನಾನು ಮಾತ್ರ ಸೇರಿಸಿದ್ದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ರೈಸನ್ನು ಈಗಾಗಲೇ ಒಂದು ಅರ್ಧ ಲೋಟ ನೀರಿನಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ದು, ನೀರು ಸಮೇತ ರೈಸನ್ನು ಅದರಲ್ಲಿ ಹಾಕಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಯೊಂದಿಗೆ ರೈಸು ಚೆನ್ನಾಗಿ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾವ ಕಪ್ ಅಳತೆಯಲ್ಲಿ ಅಕ್ಕಿಯನ್ನು ತೊಗೊಂಡಿದ್ವೋ ಅದೇ ಲೋಟದಲ್ಲಿ ನಾನು ನೀರನ್ನು ತೊಗೋತಾ ಇದ್ದೀನಿ. ಇದು ಲೈವ್ ಪ್ಯೂರಿಂದ ನಾನು ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ಲೈವ್ ಪ್ಯೂರ್ ವಾಟರ್ ತುಂಬಾ ಪ್ಯೂರಿಫೈ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಒಂದು ಗ್ಲಾಸ್ನಲ್ಲಿ ನಾನು 1.5 ಲೋಟ ನೀರನ್ನು ಸೇರಿಸ್ತಾ ಇದ್ದೇನೆ. ಯಾಕಂದರೆ ಈಗಾಗಲೇ ಅಕ್ಕಿನ ನೆನೆಯಲಿಕ್ಕೆ ಇಟ್ಟಿದ್ವಲ್ಲ, ಅದರಲ್ಲಿ ಅರ್ಧ ಗ್ಲಾಸ್ ನೀರಿತ್ತು. ಹಾಗೂ ರುಬ್ಬಿಕೊಂಡಂಥ ಮಸಾಲೆಯಲ್ಲೂ ಕೂಡ ಸ್ವಲ್ಪ ನೀರಿದ್ದರಿಂದ ನಾನು ಸ್ವಲ್ಪ ಕಡಿಮೆ ನೀರನ್ನು ತೊಗೊಂಡಿದ್ದೀನಿ. ಅಕ್ಕಿಯ ಏನು ಒಂದು ರೈಸನ್ನು ತೊಗೊಂಡಿದ್ದೀವಿ ಅದರ ಡಬಲ್ ನೀರು ತೊಗೋಬೇಕು ಅಂತ ಇದೆ. ಆದರೆ ನಾನು 1 ಲೋಟ ರೈಸ್ಗೆ 1.5 ಲೋಟ ನೀರನ್ನು ತೊಗೊಂಡಿದ್ದೀನಿ. ನೋಡಿ, ಇವಾಗ ಹರಳುಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಈ ಸಮಯದಲ್ಲಿ ಹಾಕ್ಕೋಬೋದಾಗಿದೆ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಫ್ರೆಂಡ್ಸ್. ಈ ಸಮಯದಲ್ಲಿ ನಾವು ಇದರ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿದ ನಂತರ ಇದು ಚೆನ್ನಾಗಿ ಮೊದಲೇ ಕುದ್ದಿರೋದ್ರಿಂದ 2 ವಿಷಲ್ ಬಂದರೆ ಸಾಕು. ಇಲ್ಲ ಡೈರೆಕ್ಟಾಗಿ ಒಂದೇ ಸರ್ತಿ ಹಾಕೋದಾದರೆ 3 ವಿಷಲ್ಸ್ ಬೇಕಾಗುತ್ತೆ. ಈಗ 2 ವಿಷಲ್ಸ್ ಆಗಿದೆ. ಈಗ ತಣ್ಣಗಾದ ಮೇಲೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡೋಣ. ತಯಾರಾಯಿತು ಪಲಾವ್. ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಬೆಳಗಿನ ತಿಂಡಿ ಸೊಗಸಾಗಿ ಬಂದಿದೆ. ಚೆನ್ನಾಗಿ ತರಕಾರಿಗಳು, ರೈಸ್ ಎಲ್ಲ ಉದುರಾಗಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬೆಂದಿದೆ ಕೂಡ, ಸ್ಮೂತಾಗಿದೆ. ತುಂಬಾ ಸೊಗಸಾದಂತಹ ಈ ಒಂದು ಪಲಾವು ಈಗ ತಿನ್ನಲು ರೆಡಿಯಾಗಿದೆ ಫ್ರೆಂಡ್ಸ್. ಮೊಸರು ಬಜ್ಜಿಯನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಮೊಸರು ಬಜ್ಜಿಯೊಂದಿಗೆ ಈ ಒಂದು ಪಲಾವು ಸವಿದರೆ ಅದ್ಭುತವಾದಂತಹ ರುಚಿಯನ್ನು ಕೊಡುತ್ತೆ ಫ್ರೆಂಡ್ಸ್. ನಾನು ಈ ಒಂದು ಆನ್ಲೈನಲ್ಲಿ ಒಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿದ್ದೆ. ಸಾಮಾನ್ಯವಾಗಿ ನಾನು ಆನ್ಲೈನ್ ಶಾಪಿಂಗೇ ಜಾಸ್ತಿ ಮಾಡೋದು. ಒಂದು ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಮನೆಗೆ ದಿನಸಿ ಸಾಮಾನಾಗಲಿ ಅಥವಾ ಯಾವುದೇ ಪ್ರಾಡಕ್ಟ್ ಬೇಕು ಅಂದ್ರೂ ನಾನು ಆನ್ಲೈನಲ್ಲಿ ಈಸಿಯಾಗಿ ತರಿಸ್ಕೋತೀನಿ. ಅದೇ ಅಭ್ಯಾಸ ಆಗಿದೆ ಕೂಡ. ಯಾಕೆಂದರೆ ಇವಾಗ ಹೊರಗಡೆ ಹೋಗಿ ತರೋಕ್ಕೆ ಮಾಡೋಕ್ಕೆ ಎಲ್ಲ ಒಂದು ರೀತಿಯಾಗಿ ಟೈಮ್ ಸಾಕಾಗ್ತಿರಲ್ಲ. ಮತ್ತು ಈಗ ಮೊದಲು ಥರ ಅಲ್ವಲ್ಲ, ಇವಾಗೆಲ್ಲ ಫೆಸಿಲಿಟೀಸ್ ಎಲ್ಲ ಈ ರೀತಿ ಇರೋದರಿಂದ ನಾವು ಅದನ್ನು ಕಾಲಕ್ಕೆ ತಕ್ಕನಾಗೆ ಬಳಸ್ಕೋಬೇಕಾಗುತ್ತೆ ಅಲ್ವಾ. ಹಾಗೆ ಬೇಕಾದಂತಹ ಪ್ರಾಡಕ್ಟ್ಗಳನ್ನ ನಾವು ಫ್ಲಿಪ್ಕಾರ್ಟಲ್ಲಾಗಲಿ, ಮೈಂತ್ರಾದಲ್ಲಾಗಲಿ, ಮೀಶೋದಲ್ಲಾಗಲಿ ತರಿಸ್ಕೋಬೋದು. ನನಗೆ ಮೀಶೋದಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಲಭ್ಯ ಅಂತ ಅನ್ನಿಸ್ತು, ಹಾಗಾಗಿ ಆರ್ಡ್ರ್ ಮಾಡಿದ್ದೆ. ನೋಡಿ, ಟ್ರೇ ಬಂದಿದೆ, ತುಂಬಾ ಚೆನ್ನಾಗಿದೆ. ನನಗೆ ಸ್ವೀಟ್ ಮಾಡಲಿಕ್ಕೆ ಅಥವಾ ಬರ್ಫಿಗಳನ್ನ ಮಾಡಲಿಕ್ಕೆ ಒಂದು ಟ್ರೇ ಬೇಕಿತ್ತು. ಸ್ಮಾಲ್ ಸೈಜು ಚಿಕ್ಕದಾಗಿರೋ ಅಂಥದ್ದಿತ್ತು, ಸ್ವಲ್ಪ ದೊಡ್ಡದಾಗಿರೋದು ಬೇಕಿತ್ತು. ಹಾಗಾಗಿ ಇದನ್ನು ನಾನು ಮೀಶೋದಲ್ಲಿ ನೋಡಿದೆ. ರೇಟು ಕೂಡ ಪರವಾಗಿಲ್ಲ, ತೊಗೋಬೋದು ಅಂತ ಅನ್ನಿಸ್ತು.
ತುಂಬಾ ಇಷ್ಟ ಆಯಿತು ಕೂಡ, ಚೆನ್ನಾಗಿದೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.